ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ಈ ಸರ್ವೆಯಿಂದಾಗಿ ಒಂದಿಷ್ಟು ಗೊಂದಲಗಳಿದ್ದಾವ, ಇಲ್ಲಂತಲ್ಲ. ಲಿಂಗಾಯತರ ಮಧ್ಯಲ್ಲ, ವೀರಶೈವರ ಮಧ್ಯಲ್ಲ, ಹಿಂದೂ ಅನ್ನುವಂಥವ್ರ ಮಧ್ಯಲ್ಲ, ಡಿಫ್ರೆನ್ಸಸ್ ದಿನದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಎಷ್ಟು ಸಾಧ್ಯದನೋ ಅಷ್ಟು ನಮ್ಮ ನಾಲಿಗೆಗಳ ಮೇಲೆ ಹಿಡಿತವನ್ನು ಸಾಧಿಸ್ಬೇಕಾಗ್ತದೆ, ಸೌಹಾರ್ದದಿಂದ ಇರಬೇಕಾಗ್ಯದ. ಲಿಂಗಾಯತರು ಏನು ಬಸವಣ್ಣನ ಫಾಲೋವರ್ಸ್ ಇದ್ದಾರೆ, ಅವರಂತೂ ಇವತ್ತು ಪೂರ್ತಿಯಾಗಿ ದೂರ ಸರಿದು ಹೋಗಿಬಿಟ್ಟಿದ್ದಾರೆ ವೀರಶೈವರಿಂದ. ಬೇಕಾದ್ರೆ ನಮ್ಮ ಜೊತೆಗೆ ನೀವು ವೀರಪ್ಪ ಇಲ್ಲ ಅಂತಲ್ಲ, ಆದರೆ ಬಸವಣ್ಣ ನಮಗೆ ಅಂತಿಮ ಗಂತವ್ಯ, ಅವನ ವಚನಗಳು ನಮಗೆಲ್ಲ ಆಧಾರ, ಅದು ನೋಡಿ ಬೇರೆ ಏನಿಲ್ಲ. ಸ್ಪಷ್ಟವಾಗಿ ಅವರು ಎಲ್ಲಿ ಹೋದಲ್ಲೆಲ್ಲ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದನ್ನು ಕನ್ವಿನ್ಸ್ ಮಾಡ್ಕೊಂಡು ಈಗ ಹಿಂದಿನ 2013 ಸರ್ಕಾರದಲ್ಲೇ ತಮ್ಮ ಸಪ್ರೇಟ್ ರಿಲಿಜನ್ ಧರ್ಮ ಅಂತ ಮಾಡ್ಕೊಂಡು ಪ್ರಯತ್ನ ಮಾಡಿದರು. ಅದು ಆಗಲಿಲ್ಲ. ಆಮದು ಬೇರೆ ಕೇಂದ್ರದಲ್ಲೇ ಇದ್ದಂಥ ಸರ್ಕಾರ ವೀರಶೈವದ ಹಿಂದುತ್ವದ ಪರ ಇರೋದ್ರಿಂದಾಗೆ ಅದು ಬಿದ್ದು ಹೋಯ್ತು ಅನ್ನೋದು ಈಗಾಗಲೇ ಗೊತ್ತಿರುವಂಥ ವಿಷಯ. ಇಲ್ಲಿ ಎರಡು ಪಂಗಡಗಳು ಆಗಿಬಿಟ್ಟಿದ್ದಾವೆ ಕರ್ನಾಟಕದಲ್ಲೇ. ಒಂದು ಸಿದ್ದರಾಮಯ್ಯನವರು ಬೆಂಬಲಿಸುವ ಸಾಂಸ್ಕೃತಿಕ ಲಿಂಗಾಯತರ ಪರವಾಗಿ ಬಸವಣ್ಣನ ಸಾಂಸ್ಕೃತಿಕ ಹರಿಕಾರ ನೇತಾರ ಅಂತೇಳಿ ಅಂಥವ್ರು. ಇನ್ನೊಂದು ಕಡೆ ಯಡಿಯೂರಪ್ಪನವರು. ಸಿದ್ದರಾಮಯ್ಯ ಬೇಕಾಗಿದ್ದು ತಮ್ಮ ಹಿಂದುಳಿದವ್ರ ಜೊತೆಗೆ ಲಿಂಗಾಯತರು ಸೇರಿದರೆ ಇನ್ನೂ ಗಟ್ಟಿ ಆಗ್ತೀವಿ, ಅಧಿಕಾರಕ್ಕಾಗಿ ಇದೆಲ್ಲ ಇದನ್ನಪ್ಪ ಯಾರಿಗೆ ಉದ್ಧಾರ ಮಾಡೋದು ಮತ್ತೇನು ಮಾಡೋದಲ್ಲ, ಸರ್ವೆ ಮಾತ್ರ ಆಗಬೇಕಾಗಿದೆ. ಯಾವ ಕಮ್ಯುನಿಟಿಯವ್ರು ಹೆಚ್ಚಿಟ್ಟಿದ್ದಾರೆ ಅಂತೇಳಿ ಅದರಲ್ಲಿ ಎರಡು ಮಾತಿಲ್ಲ. ಅದೇ ಕಾಲಕ್ಕೆ ಯಡಿಯೂರಪ್ಪನವರು, ಇನ್ನುಳಿದವರು, ಶಾಮೂರು ಶಿವಶಂಕರಪ್ಪನವರು, ಈಶ್ವರ ಖಂಡ್ರೆ, ಅವ್ರ ತಂದೆ ಖಂಡ್ರೆ ಅವರು, ಇವರು ಇಲ್ಲ ವೀರಶೈವರು ಲಿಂಗಾಯತರು ಒಂದು ಅನ್ನುವಂಥದ್ದು. ಇನ್ನು ನಮ್ಮ ಯತ್ನಾಳ್ ಅಂಥವರು ಹಿಂದೂ ಒಂದು ಭಾಗ, ಇವು ಚರ್ಚೆ ನಡೆದಾವೆ. ಈ ಸಂದರ್ಭದಲ್ಲಿ ಯಾರು ಎಷ್ಟರ ಮಟ್ಟಿಗೆ ನಾರಿಗೆ ಹಿಡಿದು ಸಾಧಿಸ್ತಾರೋ ಇಲ್ಲಿ ಕೂಡಿ ಹೋಗುವಂಥದ್ದು ಮಾತ್ರ. ಇನ್ನು ದೂರ